ರಾತ್ರಿ ಸಮಯ ಬಹುಶಃ 1:30 ಅಥವಾ 2 ಗಂಟೆಯಾಗಿರಬಹುದು. ಹೊರಗಿನ ವಾತಾವರಣ ಎಷ್ಟೊಂದು ಬಿಸಿಯಾಗಿತ್ತೆಂದರೆ ಫ್ಯಾನ್ನಿಂದ ಬರುತ್ತಿದ್ದ ಗಾಳಿಯು ಬಿಸಿ ತವೆಯ ಮೇಲಿನಿಂದ ಎದ್ದ ಗಾಳಿಯಂತೆ ಅನುಭವವಾಗುತ್ತಿತ್ತು. ನಿದ್ರೆ ಅನ್ನೋದು ನನ್ನ ಕಣ್ಣುಗಳಿಂದ ವರ್ಷಗಳ ಹಿಂದೆಯೇ ದೂರವಾಗಿತ್ತು. ಆದರೆ ಆ ರಾತ್ರಿ ಆ ಉರಿ ವಾತಾವರಣ ನನ್ನ ಅಶಾಂತಿಯನ್ನು ಇನ್ನಷ್ಟು ಹೆಚ್ಚಿಸಿತ್ತು. ನಾನು ಒಂದು ಹಳೆಯ ಕಾಟನ್ ನೈಟಿ ಧರಿಸಿಕೊಂಡು ನನ್ನ ಪುಟ್ಟ ಅಡುಗೆ ಮನೆಗೆ ನೀರು ಕುಡಿಯಲು ಬಂದೆ. ಫ್ರಿಡ್ಜ್ನಿಂದ ನೀರಿನ ಬಾಟಲಿ ತೆಗೆದುಕೊಳ್ಳುತ್ತಿದ್ದಾಗ ಅಷ್ಟರಲ್ಲಿ ನನ್ನ ಫೋನ್ನ ಸ್ಕ್ರೀನ್ ಬೆಳಗಿತು ಮತ್ತು ಸಣ್ಣದೊಂದು ಮೆಸೇಜ್ ನೋಟಿಫಿಕೇಶನ್ ಶಬ್ದ ಕೇಳಿಸಿತು. ಇಷ್ಟು ರಾತ್ರಿ ಯಾರು ಮೆಸೇಜ್ ಮಾಡಿರಬಹುದು ಎಂದು ಆಶ್ಚರ್ಯಪಟ್ಟು ಫೋನ್ ತೆಗೆದುಕೊಂಡು ನೋಡಿದೆ. ಸ್ಕ್ರೀನ್ ಮೇಲೆ ಶಾಶ್ವತ್ನ ಹೆಸರು ಕಾಣಿಸಿತು. ಶಾಶ್ವತ್ ನನ್ನ ಪಕ್ಕದ ಫ್ಲ್ಯಾಟ್ನಲ್ಲಿ ವಾಸಿಸುತ್ತಿದ್ದ 26 ವರ್ಷದ ಯುವಕ. ನಮ್ಮ ಮನೆಗಳ ನಡುವೆ ಇದ್ದದ್ದು ದೊಡ್ಡ ಅಂತರವೇನೂ ಅಲ್ಲ, ಬಾಲ್ಕನಿಗಳ ನಡುವೆ ಒಂದು ಚಿಕ್ಕ ಗೋಡೆಯಷ್ಟೇ. ಅವನು ಕಳುಹಿಸಿದ್ದ ಮೆಸೇಜ್ ಹೀಗಿತ್ತು: ಆಂಟಿ, ಇನ್ನೂ ಮಲಗಿಲ್ಲವಾ ಅಥವಾ ನನ್ನಂತೆ ನಿಮಗೂ ಇವತ್ತು ಸ್ವಲ್ಪ ಜಾಸ್ತಿ ಸೆಕೆ ಅನ್ನಿಸುತ್ತಿದೆಯಾ? ಮೆಸೇಜ್ ಓದಿದಕ್ಷಣ ನನ್ನ ಕೋಪ ಏರಿತು. ಈ ಹುಡುಗನಿಗೆ ಮಧ್ಯರಾತ್ರಿ 2 ಗಂಟೆಗೆ ನನಗೆ ಇಂತಹ ಮೆಸೇಜ್ ಕಳುಹಿಸುವಷ್ಟು ಧೈರ್ಯ ಹೇಗೆ ಬಂತು ಎಂದು ಯೋಚಿಸಿದೆ. ಕೋಪದಿಂದ ಬಾಲ್ಕನಿ ಕಡೆ ನೋಡಿದಾಗ ಕತ್ತಲಿನ ನಡುವೆ ಆ ಚಿಕ್ಕ ಗೋಡೆಯ ಬಳಿ ಒಂದು ನೆರಳು ಕಾಣಿಸಿತು. ನಾನು ಪರದೆಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ನೋಡಿದೆ. ಶಾಶ್ವತ್ ತನ್ನ ಬಾಲ್ಕನಿಯಲ್ಲಿ ನಿಂತಿದ್ದ. ಅವನ ಕೈಯಲ್ಲಿ ಫೋನ್ ಇತ್ತು. ನನ್ನನ್ನು ಗಮನಿಸಿದ ಕೂಡಲೇ ಅವನು ಫೋನ್ನೂ ಸ್ವಲ್ಪ ಮೇಲಕ್ಕೆತ್ತಿ ರಿಪ್ಲೈ ಮಾಡುತ್ತೀರಾ ಎನ್ನುವಂತೆ ಸನ್ನೆ ಮಾಡಿದ. ನಂತರ ಅವನ ಮುಖದಲ್ಲಿ ಒಂದು ತುಂಟ ನಗು ಮೂಡಿತು. ನಾನು 36 ವರ್ಷದ ವಿಧವೆ. 3 ವರ್ಷಗಳ ಹಿಂದೆ ನನ್ನ ಗಂಡನನ್ನು ಕಳೆದುಕೊಂಡಿದ್ದೆ. ಸಮಾಜದ ದೃಷ್ಟಿಯಲ್ಲಿ ನಾನು ಒಬ್ಬಂಟಿ ಹೆಣ್ಣು. ಕೆಲವರು ನನ್ನನ್ನು ಕರುಣೆಯಿಂದ ನೋಡುತ್ತಿದ್ದರು, ಇನ್ನು ಕೆಲವರು ವಿಚಿತ್ರವಾದ ದೃಷ್ಟಿಯಿಂದ ನೋಡುತ್ತಿದ್ದರು. ಆದರೆ ಆ ರಾತ್ರಿ ಶಾಶ್ವತ್ನ ಧೈರ್ಯ ನನಗೆ ಕೋಪಕ್ಕಿಂತ ಹೆಚ್ಚು ಆಶ್ಚರ್ಯವನ್ನುಂಟು ಮಾಡಿತ್ತು. ಅವನು ನನ್ನನ್ನು ಅಸಹಾಯಕ ವಿಧವೆ ಎಂದು ನೋಡುತ್ತಿರಲಿಲ್ಲ. ಅವನ ದೃಷ್ಟಿಯಲ್ಲಿ ನಾನು ಇನ್ನೂ ನನ್ನದೇ ಆಸೆ, ಭಾವನೆ ಮತ್ತು ಬದುಕನ್ನು ಹೊಂದಿರುವ ಒಬ್ಬ ಹೆಣ್ಣು. ನಾನು ತಕ್ಷಣ ಪರದೆಯನ್ನು ಕೆಳಗೆ ಬಿಟ್ಟೆ. ಗಂಟಲು ಒಣಗಿದಂತಾಯಿತು. ಬಾಟಲಿಯಲ್ಲಿದ್ದ ನೀರನ್ನು ಒಂದೇ ಉಸಿರಿನಲ್ಲಿ ಕುಡಿದುಬಿಟ್ಟೆ. ಅವನ ಮೆಸೇಜ್ಗೆ ಯಾವುದೇ ಉತ್ತರ ಕೊಡದೆ ಹಾಸಿಗೆಯ ಮೇಲೆ ಹೋಗಿ ಮಲಗಿದೆ. ಆದರೆ ವಿಚಿತ್ರವೆಂದರೆ 3 ವರ್ಷಗಳ ನಂತರ ಆ ರಾತ್ರಿ ನನಗೆ ಮೊದಲ ಬಾರಿಗೆ ನನ್ನ ಒಂಟಿತನದ ಜೊತೆಗೆ ನನ್ನೊಳಗೆ ಮರೆತು ಹೋಗಿದ್ದ ಭಾವನೆಗಳು ಎಚ್ಚರಗೊಂಡಂತಾಯಿತು. ನೀವು ಯೋಚಿಸುತ್ತಿರಬಹುದು, ಇಂತಹ ಮೆಸೇಜ್ ಬಂದ ಮೇಲೆ ನಾನು ಅವನ ಮನೆಗೆ ಹೋಗಿ ಜಗಳ ಮಾಡಲಿಲ್ಲವೇ ಎಂದು. ನಾನು ಯಾಕೆ ಸುಮ್ಮನಿದ್ದೆ ಎಂದು ತಿಳಿಯಬೇಕಾದರೆ ನನ್ನ ಜೀವನದ ಕೆಲವು ವರ್ಷಗಳ ಹಿಂದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಬೇಕು. ಪ್ರಿಯ ವೀಕ್ಷಕರೇ, ನನ್ನ ಹೆಸರು ಶೀಲಾ. ನನ್ನ ಗಂಡ ತೀರಿಕೊಂಡ ನಂತರ ಅತ್ತೆ ಮಾವಂದಿರ ಚುಚ್ಚುಮಾತುಗಳು, ಸಂಬಂಧಿಕರ ಸುಳ್ಳು, ಅನುಕಂಪ ಮತ್ತು ಪ್ರತಿಯೊಂದು ಹೆಜ್ಜೆಯನ್ನೂ ಪ್ರಶ್ನಿಸುವ ಜನರ ಮಾತುಗಳನ್ನು ಸಹಿಸಿಕೊಳ್ಳುವುದು ನನಗೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಎಲ್ಲವನ್ನೂ ಬಿಟ್ಟು ಒಂದು ಹೊಸ ನಗರಕ್ಕೆ ಬಂದೆ. ಇಲ್ಲಿ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಂಡೆ ಮತ್ತು ಸಣ್ಣದೊಂದು ಫ್ಲ್ಯಾಟ್ ಬಾಡಿಗೆಗೆ ಪಡೆದುಕೊಂಡೆ. ನನ್ನ ಜೀವನದಲ್ಲಿ ಕನಿಷ್ಠ ಸ್ವಲ್ಪ ಶಾಂತಿ ಸಿಗಬಹುದು ಎಂದುಕೊಂಡಿದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ, ನನ್ನ ಶಾಂತ ಮನೆಯ ಪಕ್ಕದಲ್ಲೇ ಒಂದು ಚಂಡಮಾರುತದಂತೆ ಚುರುಕಾದ ಯುವಕ ವಾಸಿಸುತ್ತಿದ್ದಾನೆಂದು. ಶಾಶ್ವತ್ ನಾನು ಹೊಸದಾಗಿ ಮನೆಗೆ ಬಂದ ಮೊದಲ ದಿನವೇ ನನ್ನ ಬಾಗಿಲಿಗೆ ಬಂದಿದ್ದ. ಅವನ ಕೈಯಲ್ಲಿ ಒಂದು ಖಾಲಿ ಸಕ್ಕರೆ ಡಬ್ಬಿ ಇತ್ತು. ನಮಸ್ತೆ ಆಂಟಿ, ನಾನು ಶಾಶ್ವತ್ ಅಂತ ಪಕ್ಕದ ಮನೆಯವನು. ಸಕ್ಕರೆ ಖಾಲಿಯಾಗಿದೆ. ಚಹಾ ಮಾಡಬೇಕಿತ್ತು ಎಂದು ಮಗುವಿನಂತ ಮುಗ್ಧ ನಗು ನಕ್ಕಿದ್ದ. ನಾನು ಸಕ್ಕರೆ ಕೊಟ್ಟೆ. ಮಾತು ಅಲ್ಲಿಗೆ ಮುಗಿಯುತ್ತದೆ ಎಂದುಕೊಂಡಿದ್ದೆ. ಆದರೆ ಅದು ನಮ್ಮ ಪರಿಚಯದ ಆರಂಭವಾಗಿತ್ತು. ಒಮ್ಮೆ ಸಕ್ಕರೆ, ಮತ್ತೊಮ್ಮೆ ಟೀ ಪುಡಿ, ಇನ್ನೊಮ್ಮೆ ಟೊಮೆಟೊ ಏನಾದರೂ ಒಂದು ನೆಪ ಮಾಡಿಕೊಂಡು ಅವನು ನನ್ನ ಮನೆಗೆ ಬರುತ್ತಿದ್ದ. ಆಂಟಿ, ಇವತ್ತು ಕುಕ್ಕರ್ನಲ್ಲಿ ಬೇಳೆ ಸುಟ್ಟು ಹೋಯಿತು. ನಿಮ್ಮ ಮನೆಯಲ್ಲಿ 1-2 ರೊಟ್ಟಿ ಸಿಗುತ್ತಾ ಎಂದು ಕೇಳುತ್ತಿದ್ದ. ಅವನ ಮಾತಿನ ಶೈಲಿ ವಿಚಿತ್ರವಾಗಿತ್ತು. ಅವನು ಬಹಳ ಮಾತುಗಾರ, ಚುರುಕು ಮತ್ತು ಯಾವಾಗಲೂ ನಗುವ ಹುಡುಗ. ಒಂದು ಭಾನುವಾರ ನಾನು ಬಾಲ್ಕನಿಯಲ್ಲಿ ಬಟ್ಟೆ ಒಣಗಿಸುತ್ತಿದ್ದಾಗ ಶಾಶ್ವತ್ ತನ್ನ ಬಾಲ್ಕನಿಗೆ ಬಂದ.
ನಮ್ಮಿಬ್ಬರ ನಡುವೆ ಇದ್ದ ಚಿಕ್ಕ ಗೋಡೆಯ ಮೇಲೆ ಮೊಣಕೈ ಇಟ್ಟು, ಆಂಟಿ, ನೀವು ದಿನವಿಡೀ ಕೆಲಸ ಮಾಡ್ತೀರಲ್ಲ, ಸುಸ್ತಾಗೋದಿಲ್ವಾ ಎಂದು ಕೇಳಿದ. ಕೆಲಸ ಮಾಡದೇ ಇದ್ದರೆ ಊಟ ಸಿಗುತ್ತಾ ಎಂದು ನಾನು ಅವನ ಕಡೆ ನೋಡದೆ ಉತ್ತರಿಸಿದೆ. ಹಾಗಾದ್ರೆ ನಿಮಗೆ ಸಹಾಯ ಮಾಡುವ ಜವಾಬ್ದಾರಿ ನನ್ನದು. ಮಾರ್ಕೆಟ್ನಿಂದ ತರಕಾರಿ ತರೋದಿರಲಿ, ಕರೆಂಟ್ ಬಿಲ್ ಕಟ್ಟೋದಿರಲಿ, ನೀವು ನನಗೆ ಹೇಳಿ, ಹೇಗಿದ್ದರೂ ನಾನು ಮನೆಯಲ್ಲಿ ಖಾಲಿ ಇರುತ್ತೇನೆ ಎಂದ. ನೀನು ಏನು ಕೆಲಸ ಮಾಡುತ್ತೀಯಾ ಎಂದು ಕೇಳಿದೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ, ವರ್ಕ್ ಫ್ರಮ್ ಹೋಮ್ ಎಂದ. ಅಂದರೆ ಮನೆಯಲ್ಲೇ ಕುಳಿತು ಲ್ಯಾಪ್ಟಾಪ್ ನೋಡುತ್ತಾ ಕೆಲಸ ಮಾಡುತ್ತೀಯಾ ಎಂದು ಕೇಳಿದೆ. ಅದಕ್ಕೆ ಅವನು ನಕ್ಕ ಮತ್ತು ಹೇಳಿದ, ನಿಜ ಹೇಳಬೇಕೆಂದರೆ ಲ್ಯಾಪ್ಟಾಪ್ಗಿಂತ ಅಕ್ಕಪಕ್ಕದ ಮನೆಯವರ ಬಗ್ಗೆ ಗಮನ ಇಡುವುದು ನನಗೆ ಹೆಚ್ಚು ಇಷ್ಟ. ನಾನು ತಕ್ಷಣ ಅವನ ಕಡೆ ನೋಡಿದೆ. ಅಯ್ಯೋ ಆಂಟಿ, ನನ್ನ ಉದ್ದೇಶ ನೆರೆಹೊರೆಯವರ ಬಗ್ಗೆ ಕಾಳಜಿ ವಹಿಸುವುದು ಎಂದು ತಕ್ಷಣ ಮಾತು ಬದಲಿಸಿದ. ಆದರೂ ಅವನ ಕಣ್ಣಿನಲ್ಲಿದ್ದ ಆ ತುಂಟತನ ನನಗೆ ಸ್ಪಷ್ಟವಾಗಿತ್ತು. ನಾನು ಒಳಗೆ ಬಂದೆ. ಈ ಹುಡುಗ ಸೀದಾಸಾದವನಲ್ಲ ಅನ್ನುವುದು ನನಗೆ ಅರ್ಥವಾಗಿತ್ತು. ಆದರೆ ಆಶ್ಚರ್ಯವೆಂದರೆ ಅವನ ಈ ಚುಟುಕು ಮಾತುಗಳು ನನಗೆ ಕೆಟ್ಟದಾಗಿ ಅನ್ನಿಸುತ್ತಿರಲಿಲ್ಲ. ನನ್ನನ್ನು ಕೇವಲ ವಿಧವೆ ಎಂದು ಕರುಣೆಯಿಂದ ನೋಡುವ ಪುರುಷರಿಗಿಂತ ಶಾಶ್ವತ ವಿಭಿನ್ನನಾಗಿದ್ದ. ಕನಿಷ್ಠ ಅವನು ಏನನ್ನೇ ಯೋಚಿಸಿದರೂ ಅದನ್ನು ನೇರವಾಗಿ ಹೇಳುತ್ತಿದ್ದ. ನಿಧಾನವಾಗಿ ನಮ್ಮ ಬಾಲ್ಕನಿ ಮಾತುಗಳು ದಿನನಿತ್ಯದ ಅಭ್ಯಾಸವಾದವು. ನಾನು ಸಂಜೆ ಚಹಾ ಮಾಡಿಕೊಂಡು ಬಾಲ್ಕನಿಗೆ ಬಂದರೆ ಅವನು ತನ್ನ ಕಾಫಿಯೊಂದಿಗೆ ಅಲ್ಲಿ ಕಾಣಿಸಿಕೊಳ್ಳುತ್ತಿದ್ದ. ಅವನು ತನ್ನ ಆಫೀಸ್ ಸಮಸ್ಯೆಗಳನ್ನು ಹೇಳುತ್ತಿದ್ದ, ತನ್ನ ಹಳೆಯ ಪ್ರೇಯಸಿಯ ಬಗ್ಗೆ ದೂರು ಕೊಡುತ್ತಿದ್ದ. ತನ್ನ ಜೀವನದಲ್ಲಿ ನಡೆಯುತ್ತಿದ್ದ ಸಣ್ಣ ಪುಟ್ಟ ಘಟನೆಗಳನ್ನೆಲ್ಲ ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದ. 3 ವರ್ಷಗಳಿಂದ ನಾನು ನನ್ನಷ್ಟಕ್ಕೆ ನಾನೇ ಮಾತನಾಡಿಕೊಳ್ಳುತ್ತಿದ್ದೆ. ಈಗ ಯಾರೋ ನನ್ನ ಮಾತು ಕೇಳಲು ಇದ್ದರು. ನಿಧಾನವಾಗಿ ನನ್ನ ಮೌನ ಕಡಿಮೆಯಾಗತೊಡಗಿತು. ಒಂದು ಸಂಜೆ ಅವನು ನನ್ನನ್ನು ಕೇಳಿದ, ಆಂಟಿ, ನೀವು ಯಾವಾಗಲೂ ಇಷ್ಟು ಗಂಭೀರವಾಗಿ ಯಾಕಿರುತ್ತೀರಿ, ಒಮ್ಮೆಯಾದರೂ ನಕ್ಕು ನೋಡಿ ಅಂತ. ನಗಲು ಕಾರಣವೂ ಬೇಕಲ್ಲವೇ ಎಂದು ನಾನು ಸಣ್ಣ ನಗು ನಕ್ಕೆ. ಅದಕ್ಕೆ ಅವನು ಕೂಡ ನಕ್ಕ. ನನ್ನ ಗರ್ಲ್ಫ್ರೆಂಡ್ ನನ್ನನ್ನು ಬಿಟ್ಟು ಹೋದಳು. ಬಾಸ್ ಪ್ರತಿದಿನ ಬೈಯುತ್ತಾನೆ, ಮನೆ ಮಾಲೀಕ ಬಾಡಿಗೆ ಹೆಚ್ಚಿಸುತ್ತೇನೆ ಅಂತ ಬೆದರಿಸುತ್ತಾನೆ. ಆದರೂ ನಾನು ನಗುತ್ತೇನೆ ಎಂದ. ನೀನು ಹುಚ್ಚ ಎಂದು ನಾನು ವ್ಯಂಗ್ಯವಾಗಿ ಹೇಳಿದೆ. ಹೌದು ಆಂಟಿ, ಆದರೆ ನಿಜ ಹೇಳಬೇಕೆಂದರೆ ಕೆಲವೊಮ್ಮೆ ರಾತ್ರಿ ನನಗೂ ತುಂಬಾ ಒಂಟಿತನ ಕಾಡುತ್ತದೆ. ಈ ಜಗತ್ತಿನಲ್ಲಿ ನನ್ನವರು ಯಾರೂ ಇಲ್ಲ ಅನ್ನಿಸುವ ಕ್ಷಣಗಳಿವೆ ಎಂದ. ಅವನ ಮಾತು ನೇರವಾಗಿ ನನ್ನ ಹೃದಯಕ್ಕೆ ತಟ್ಟಿತು. ಅವನು 26 ವರ್ಷದವನು. ನಾನು 36. ಆದರೆ ಆ ಕ್ಷಣದಲ್ಲಿ ನಮ್ಮಿಬ್ಬರ ಒಂಟಿತನಕ್ಕೆ ವಯಸ್ಸಿನ ವ್ಯತ್ಯಾಸವೇ ಇರಲಿಲ್ಲ. ಒಂಟಿತನ ಕಾಡಿದಾಗ ಏನು ಮಾಡುತ್ತೀಯಾ ಎಂದು ಕೇಳಿದೆ. ಅವನು ಸ್ವಲ್ಪ ನಕ್ಕು, ಏನಾದರೂ ಸಿನಿಮಾ ನೋಡುತ್ತೇನೆ, ಹಾಡು ಕೇಳುತ್ತೇನೆ, ಮನಸ್ಸನ್ನು ಬೇರೆ ಕಡೆ ತಿರುಗಿಸಿಕೊಳ್ಳುತ್ತೇನೆ ಎಂದ. ಅದು ಒಳ್ಳೆಯ ಅಭ್ಯಾಸ ಎಂದೆ. ನಿಮ್ಮ ಜೊತೆ ಮಾತಾಡಿದರೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಅವನು ಹೇಳಿದ. ನಾನು ಅವನ ಕಡೆ ನೋಡಿದೆ. ಅವನ ಮುಖದಲ್ಲಿ ಈ ಬಾರಿ ಯಾವುದೇ ತಮಾಷೆ ಇರಲಿಲ್ಲ. ನೀವು ನನ್ನನ್ನು ಯಾವಾಗಲೂ ಆಂಟಿ ಅಂತ ಕರೀತೀರಾ? ಆದರೆ ನಾನು ನಿಮ್ಮನ್ನು ಒಬ್ಬ ಸ್ನೇಹಿತೆಯಂತೆ ನೋಡುತ್ತೇನೆ ಎಂದ. ನನ್ನ ಮನಸ್ಸಿನಲ್ಲಿ ಏನೋ ಅಲುಗಾಡಿತು. ಸಾಕು, ಇಂತಹ ಮಾತುಗಳನ್ನಾಡಬೇಡ ಎಂದು ಹೇಳಿ ಒಳಗೆ ಬಂದೆ. ಆ ದಿನದ ನಂತರ ನಮ್ಮ ನಡುವೆ ಇದ್ದ ಚಿಕ್ಕ ಗೋಡೆ ನನಗೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನ ಗೋಡೆಯಾಗಿ ಕಾಣಲಿಲ್ಲ. ಅದರಾಚೆ ಯಾವುದೋ ಹೊಸ ಭಾವನೆ ನಿಧಾನವಾಗಿ ಬೆಳೆಯುತ್ತಿದೆ ಎಂಬ ಅನುಮಾನ ಮೂಡಿತು. ಒಂಟಿಯಾಗಿರುವ ಹೆಣ್ಣಿಗೆ ಮತ್ತೆ ನಗಲು ಕಾರಣವಾಗುವ ಒಬ್ಬ ವ್ಯಕ್ತಿ ಸಿಕ್ಕಾಗ ಅವನು ಅವಳ ಜೀವನದಲ್ಲಿ ಎಷ್ಟು ದೊಡ್ಡ ಸ್ಥಾನ ಪಡೆಯಬಹುದು ಎಂಬುದು ನನಗೆ ಆಗ ಅರ್ಥವಾಗತೊಡಗಿತ್ತು. ಅದು ಬೇಸಿಗೆ ಕಾಲವಾಗಿತ್ತು. ಒಂದು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಹವಾಮಾನ ಬದಲಾಗಿ ಜೋರಾಗಿ ಮಳೆ ಶುರುವಾಯಿತು. ನಾನು ಬಾಲ್ಕನಿಯಲ್ಲಿ ಸಾಕಷ್ಟು ಬಟ್ಟೆಗಳನ್ನು ಒಣಗಲು ಹಾಕಿದ್ದೆ. ಮಳೆ ಶುರುವಾದ ಕೂಡಲೇ ಅವುಗಳನ್ನು ಒಳಗೆ ತೆಗೆದುಕೊಳ್ಳಲು ಓಡಿದೆ. ಗಾಳಿ ಜೋರಾಗಿತ್ತು. ಮಳೆಯ ಹನಿಗಳು ಬಾಲ್ಕನಿಯೊಳಗೂ ಬರುತ್ತಿದ್ದವು. ಕೆಲವೇ ಕ್ಷಣಗಳಲ್ಲಿ ನಾನು ಸಂಪೂರ್ಣ ನೆನೆದುಕೊಂಡೆ. ಬಟ್ಟೆಗಳನ್ನು ಒಟ್ಟುಗೂಡಿಸುತ್ತಿದ್ದಾಗ ಶಾಶ್ವತ್ ಕೂಡ ತನ್ನ ಬಾಲ್ಕನಿಗೆ ಬಂದ. ಅವನು ಆಗಷ್ಟೇ ಸ್ನಾನ ಮಾಡಿ ಬಂದಿದ್ದನೋ ಏನೋ. ಅವನ ಕೈಯಲ್ಲಿ ಟವೆಲ್ ಇತ್ತು. ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ ಕೂಡಲೇ ಅವನು ಒಂದು ಕ್ಷಣ ಮೌನವಾದ. ನಾನು ತಕ್ಷಣ ನನ್ನ ಸೀರೆಯನ್ನು ಸರಿಪಡಿಸಿಕೊಂಡೆ. ಏನು ನೋಡುತ್ತಿದ್ದೀಯಾ ಎಂದು ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದೆ. ಅವನು ಗೋಡೆಯ ಹತ್ತಿರ ಬಂದು ನಿಂತ. ಯೋಚಿಸುತ್ತಿದ್ದೇನೆ ಆಂಟಿ ಎಂದ. ನಾನು ಏನು ಎಂದು ಕೇಳಿದೆ. ಈ ಮಳೆ ಕೂಡ ಅದೃಷ್ಟವಂತದ್ದು. ನಾವು ತಲುಪಲಾಗದ ಜಾಗಕ್ಕೂ ಅದು ಯಾವುದೇ ಅನುಮತಿ ಕೇಳದೆ ಹೋಗುತ್ತದೆ ಎಂದು ಹೇಳಿದ. ನನ್ನ ಮುಖ ಬಿಸಿಯಾಯಿತು. ಶಾಶ್ವತ್ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇರಲಿ ಎಂದೆ.
ನಾನು ನಿಯಂತ್ರಣದಲ್ಲೇ ಇದ್ದೀನಿ ಆಂಟಿ ಎಂದು ಹೇಳಿ ಅವನು ನಕ್ಕ. ಅವನ ಮಾತಿನಲ್ಲಿ ತಮಾಷೆ ಇದ್ದರೂ ಅವನ ದೃಷ್ಟಿಯಲ್ಲಿ ಬದಲಾಗಿದ್ದ ಏನೋ ಒಂದು ನನಗೆ ಗೋಚರಿಸಿತು. ಸರಿ, ನೀನು ಒಳಗೆ ಹೋಗು ಎಂದು ಹೇಳಿ ನಾನು ಉಳಿದ ಬಟ್ಟೆಗಳನ್ನು ಅಲ್ಲಿಯೇ ಬಿಟ್ಟು ಮನೆಯೊಳಗೆ ಓಡಿ ಬಂದೆ. ಬಾಗಿಲು ಮುಚ್ಚಿಕೊಂಡು ಕನ್ನಡಿಯ ಮುಂದೆ ನಿಂತೆ. 3 ವರ್ಷಗಳಿಂದ ನಾನು ನನ್ನನ್ನೇ ಬೇರೆ ರೀತಿಯಲ್ಲಿ ನೋಡಿರಲಿಲ್ಲ. ಆದರೆ ಆ ದಿನ ಮೊದಲ ಬಾರಿಗೆ ನಾನು ಇನ್ನೂ ಒಬ್ಬ ಹೆಣ್ಣಲ್ಲವೇ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಒಬ್ಬ 26 ವರ್ಷದ ಯುವಕ ನಿಜವಾಗಿಯೂ ನನ್ನಂತಹ 36 ವರ್ಷದ ವಿಧವೆಯ ಬಗ್ಗೆ ವಿಶೇಷ ಭಾವನೆ ಹೊಂದಬಹುದೇ, ಅಥವಾ ಅವನು ಕೇವಲ ತಮಾಷೆ ಮಾಡುತ್ತಿದ್ದಾನೆ ಎನ್ನುವ ಪ್ರಶ್ನೆಗಳು ಬಂದರೂ ಅದಕ್ಕೆ ಉತ್ತರ ನನಗೆ ಗೊತ್ತಿರಲಿಲ್ಲ. ಆದರೆ ಆ ಮಳೆಯ ಮಧ್ಯಾಹ್ನ ನನ್ನೊಳಗೆ ಹೊತ್ತಿಕೊಂಡಿದ್ದ ಒಂದು ಹೊಸ ಭಾವನೆ ಸುಲಭವಾಗಿ ಆರಲಿಲ್ಲ. ಅದೇ ರಾತ್ರಿ ಮತ್ತೆ ಮಳೆ ಸುರಿಯುತ್ತಿತ್ತು. ಇದ್ದಕ್ಕಿದ್ದಂತೆ ಇಡೀ ಪ್ರದೇಶದಲ್ಲಿ ವಿದ್ಯುತ್ ಹೋಗಿಬಿಟ್ಟಿತು. ನನ್ನ ಕೋಣೆ ಸಂಪೂರ್ಣ ಕತ್ತಲಾಯಿತು. ನನಗೆ ಚಿಕ್ಕಂದಿನಿಂದಲೂ ಕತ್ತಲೆ ಎಂದರೆ ಭಯ. ಗಾಬರಿಯಿಂದ ಎದ್ದು ಫೋನ್ ಹುಡುಕಿದೆ. ಆದರೆ ಅದರ ಬ್ಯಾಟರಿಯೂ ಖಾಲಿಯಾಗಿತ್ತು. ಮೇಣದ ಬತ್ತಿಗಾಗಿ ಹುಡುಕುತ್ತಿದ್ದಾಗ ಬಾಗಿಲಿನ ಮೇಲೆ ಟಕ್ ಟಕ್ ಎಂಬ ಶಬ್ದ ಕೇಳಿಸಿತು. ಆಂಟಿ, ನೀವು ಆರಾಮಾಗಿದ್ದೀರಾ? ಹೊರಗಿನಿಂದ ಶಾಶ್ವತ್ನ ಧ್ವನಿ ಕೇಳಿಸಿತು. ನಾನು ಬಾಗಿಲು ತೆರೆದೆ. ಅವನ ಕೈಯಲ್ಲಿ ಮೊಬೈಲ್ ಟಾರ್ಚ್ ಇತ್ತು. ಲೈಟ್ ಹೋಗಿದೆ, ನೀವು ಹೆದರಿರಬಹುದು ಎಂದು ನೋಡಲು ಬಂದೆ ಎಂದ. ಹೌದು, ಮೇಣದ ಬತ್ತಿ ಸಿಗುತ್ತಿಲ್ಲ ಎಂದೆ. ಪರವಾಗಿಲ್ಲ, ನನ್ನ ಬಳಿ ಇದೆ ಎಂದು ಹೇಳಿ ಅವನು ಒಳಗೆ ಬಂದು ಮೇಣದ ಬತ್ತಿ ಹಚ್ಚಿ ಟೇಬಲ್ ಮೇಲೆ ಇಟ್ಟ. ಆ ಹಳದಿ ಬೆಳಕಿನಲ್ಲಿ ಕೋಣೆ ವಿಚಿತ್ರವಾಗಿ ಕಾಣುತ್ತಿತ್ತು. ನಾನು ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಳ್ಳಬಹುದಾ? ಹೊರಗೆ ತುಂಬಾ ಕತ್ತಲೆ ಇದೆ ಎಂದು ಅವನು ಕೇಳಿದ. ಕುಳಿತುಕೋ ಎಂದು ನಾನು ಹೇಳಿದೆ. ಅವನು ಮಂಚದ ಒಂದು ತುದಿಯಲ್ಲಿ ಕುಳಿತ. ನಾನು ಮತ್ತೊಂದು ಕಡೆ ಕುಳಿತೆ. ಹೊರಗೆ ಮಳೆಯ ಸದ್ದು, ಒಳಗೆ ಭಾರವಾದ ಮೌನ. ಆಂಟಿ ಎಂದು ಅವನು ನಿಧಾನವಾಗಿ ಮಾತು ಆರಂಭಿಸಿದ. ಏನು ಎಂದು ಕೇಳಿದೆ. ನಾನು ಇಲ್ಲದಿದ್ದರೆ ಈ ಕತ್ತಲಲ್ಲಿ ನೀವು ಇನ್ನೂ ಹೆದರುತ್ತಿದ್ದೀರಲ್ಲ ಎಂದು ಕೇಳಿದ. ಬಹುಶಃ ಎಂದು ನಾನು ಸಣ್ಣ ನಗು ನಕ್ಕೆ. ಅವನು ನನ್ನ ಕಡೆ ನೋಡಿದ. ಹಾಗಾದರೆ ನಾನು ನಿಮ್ಮನ್ನು ಒಂಟಿಯಾಗಿ ಬಿಡಬಾರದು ಎಂದ. ಅವನ ಧ್ವನಿಯಲ್ಲಿ ಈ ಬಾರಿ ತಮಾಷೆ ಇರಲಿಲ್ಲ. ಕೆಲವು ಕ್ಷಣಗಳ ನಂತರ ಅವನು ನನ್ನ ಹತ್ತಿರ ಬಂದು ಕುಳಿತ. ನನ್ನ ಹೃದಯ ವೇಗವಾಗಿ ಬಡಿತೊಡಗಿತು. ಅವನು ನನ್ನ ಮುಖದ ಮೇಲೆ ಬಿದ್ದಿದ್ದ ಒದ್ದೆಯಾದ ಕೂದಲನ್ನು ನಿಧಾನವಾಗಿ ಕಿವಿಯ ಹಿಂದೆ ಸರಿಸಿದ. ಆ ಸಣ್ಣ ಸ್ಪರ್ಶವೇ ನನ್ನೊಳಗೆ ವರ್ಷಗಳಿಂದ ಮಲಗಿದ್ದ ಭಾವನೆಗಳನ್ನು ಎಚ್ಚರಿಸಿದಂತಾಯಿತು. 3 ವರ್ಷಗಳ ನಂತರ ಯಾರಾದರೂ ನನ್ನನ್ನು ಕೇವಲ ವಿಧವೆ ಎಂದು ಅಲ್ಲ, ಒಬ್ಬ ಜೀವಂತ ವ್ಯಕ್ತಿಯಾಗಿ ನೋಡುತ್ತಿದ್ದಾರೆ ಎಂಬ ಭಾವನೆ ಮೂಡಿತು. ಅವನು ನನ್ನ ಕಣ್ಣುಗಳತ್ತ ನೋಡಿದ. ನೀವು ಕೂಡ ಈ ಒಂಟಿತನದಿಂದ ಹೊರಬರಲು ಬಯಸುತ್ತೀರಲ್ಲವಾ ಎಂದು ನಿಧಾನವಾಗಿ ಕೇಳಿದ. ನನ್ನ ಬಳಿ ಉತ್ತರ ಇರಲಿಲ್ಲ. ನಾನು ಕಣ್ಣುಗಳನ್ನು ಕೆಳಗೆ ಮಾಡಿದೆ. ಅವನು ಕೆಲವು ಕ್ಷಣ ನನ್ನನ್ನು ನೋಡಿದ ನಂತರ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡ. ನಿಮಗೆ ಅಸೌಕರ್ಯವಾಗಬಾರದು ಎಂದು ಹೇಳಿದ. ಆ ಮಾತು ಕೇಳಿದಾಗ ನಾನು ಅವನತ್ತ ನೋಡಿದೆ. ಅವನು ಎದ್ದು ನಿಂತ. ಆಂಟಿ, ನಿಮ್ಮ ದುರ್ಬಲಕ್ಷಣವನ್ನು ನಾನು ದುರುಪಯೋಗಪಡಿಸಿಕೊಳ್ಳಲು ಬಂದಿಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅದನ್ನು ನಾನು ಯಾವತ್ತೂ ಕೆಡಿಸಬಾರದು. ಅವನ ಮಾತು ನನ್ನ ಮನಸ್ಸನ್ನು ಆಳವಾಗಿ ಮುಟ್ಟಿತು. ಅವನು ಬಾಗಿಲಿನ ಕಡೆ ನಡೆದು ಹೋದ. ಆ ರಾತ್ರಿ ನನಗೆ ಶಾಶ್ವತ್ ಬಗ್ಗೆ ಇದ್ದ ಭಾವನೆ ಬದಲಾಗಿತ್ತು. ಅವನು ಕೇವಲ ತುಂಟ ಹುಡುಗನಲ್ಲ, ಅವನಲ್ಲಿ ನನ್ನನ್ನು ಗೌರವಿಸುವ ಒಂದು ಪ್ರಾಮಾಣಿಕ ಮನಸ್ಸು ಇದೆ ಎಂದು ನನಗೆ ಅರಿವಾಯಿತು. ಕೆಲವು ದಿನಗಳ ನಂತರ ನಾನು ಮಾರುಕಟ್ಟೆಯ ಕಿರಾಣಿ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಸುಮಾರು 60 ವರ್ಷದ ಒಬ್ಬ ಅಂಗಡಿ ಮಾಲೀಕನಿದ್ದ. ಅವನ ದೃಷ್ಟಿ ಮೊದಲಿನಿಂದಲೂ ನನಗೆ ಇಷ್ಟವಾಗುತ್ತಿರಲಿಲ್ಲ. ನಾನು ಸಾಮಾನು ತೆಗೆದುಕೊಳ್ಳುತ್ತಿದ್ದಾಗ ಅವನು ನನ್ನ ಹತ್ತಿರ ಬಂದು ನಿಂತ. ಶೀಲಾ ಅವರೇ, ಒಬ್ಬರೇ ಇರ್ತೀರಲ್ಲ, ನಿಮಗೆ ಯಾರಾದರೂ ಜೊತೆ ಬೇಕಲ್ಲವೇ ಎಂದು ಅಸಭ್ಯವಾಗಿ ಮಾತನಾಡಿದ. ನನಗೆ ತುಂಬಾ ಅವಮಾನವಾಯಿತು. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ ಎಂದು ಗಟ್ಟಿಯಾಗಿ ಹೇಳಿದೆ. ಅದಕ್ಕೆ ಅವನು ನಗುತ್ತಾ, ಅಯ್ಯೋ, ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳಿದ. ನಾನು ಏನಾದರೂ ಉತ್ತರಿಸುವ ಮುನ್ನ ಹಿಂದಿನಿಂದ ಶಾಶ್ವತ್ನ ಧ್ವನಿ ಕೇಳಿಸಿತು. ತಮಾಷೆಗೂ ಒಂದು ಮಿತಿ ಇರುತ್ತದೆ. ನಾನು ತಿರುಗಿ ನೋಡಿದೆ. ಶಾಶ್ವತ್ ಅಲ್ಲೇ ನಿಂತಿದ್ದ. ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಅವನು ಅಂಗಡಿಯವನ ಮುಂದೆ ಹೋಗಿ, ಇವರ ಬಗ್ಗೆ ಮತ್ತೊಮ್ಮೆ ಹೀಗೆ ಮಾತನಾಡಿದರೆ ಸರಿಯಿರುವುದಿಲ್ಲ. ವಯಸ್ಸು ದೊಡ್ಡದು ಎಂದ ಮಾತ್ರಕ್ಕೆ ಯಾರನ್ನಾದರೂ ಅವಮಾನಿಸುವ ಹಕ್ಕು ಸಿಗುವುದಿಲ್ಲ ಎಂದ. ಅಂಗಡಿಯವನು ಮೌನವಾದ. ಶಾಶ್ವತ್ ನನ್ನ ಚೀಲವನ್ನು ತೆಗೆದುಕೊಂಡ. ಬನ್ನಿ ಆಂಟಿ ಎಂದ. ನಾವು ಇಬ್ಬರೂ ಮಾತಾಡದೆ ಮನೆ ಕಡೆ ನಡೆದೆವು.
ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಸಂತೋಷವಿತ್ತು. ಇಂದಿನವರೆಗೂ ನನ್ನ ಪರವಾಗಿ ಯಾರೂ ನಿಂತಿರಲಿಲ್ಲ. ನನ್ನ ಅತ್ತೆ ಮಾವಂದಿರು ನನ್ನನ್ನೇ ತಪ್ಪು ಮಾಡಿದವಳಂತೆ ನೋಡಿದ್ದರು. ಸಂಬಂಧಿಕರು ಕರುಣೆಯ ಹೆಸರಿನಲ್ಲಿ ನೋಯಿಸಿದ್ದರು. ನೆರೆಹೊರೆಯವರು ಚುಚ್ಚು ಮಾತುಗಳನ್ನು ಆಡಿದ್ದರು. ಆದರೆ 26 ವರ್ಷದ ಈ ಹುಡುಗ ನನ್ನ ಗೌರವಕ್ಕಾಗಿ ನನ್ನ ಮುಂದೆ ನಿಂತಿದ್ದ. ಮನೆ ತಲುಪಿದ ಮೇಲೆ ನಾನು ಅವನಿಗೆ ಹೇಳಿದೆ, ಶಾಶ್ವತ್, ನೀನು ಹಾಗೆ ಮಾತನಾಡಬಾರದಿತ್ತು. ಅವರು ನಿನಗಿಂತ ತುಂಬಾ ದೊಡ್ಡವರು ಎಂದು ಹೇಳಿದೆ. ಅವನು ನನ್ನ ಕಣ್ಣುಗಳನ್ನೇ ನೋಡಿದ. ಆಂಟಿ, ನಿಮಗೆ ಗೌರವ ಕೊಡದವರು ನನಗೆ ಗೌರವಕ್ಕೆ ಅರ್ಹರಲ್ಲ. ನೀವು ನನ್ನ ಜವಾಬ್ದಾರಿ ಎಂದು ಹೇಳಿದ. ಏನು, ನಾನು ನಿನ್ನ ಜವಾಬ್ದಾರಿಯೇ ಎಂದು ನಿಧಾನವಾಗಿ ಕೇಳಿದೆ. ಹೌದು ಎಂದ ಅವನು, ಯಾವುದೇ ಹಿಂಜರಿಕೆಯಿಲ್ಲದೆ. ಆ 4 ಪದಗಳು ನನ್ನ ಹೃದಯದ ಮೇಲೆ ಬೀರಿದ ಪರಿಣಾಮವನ್ನು ನಾನು ಪದಗಳಲ್ಲಿ ಹೇಳಲಾಗುವುದಿಲ್ಲ. ಆ ದಿನ ನನಗೆ ಒಂದು ವಿಷಯ ಸ್ಪಷ್ಟವಾಯಿತು. ಶಾಶ್ವತ್ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಮುಂದಿನ 5 ತಿಂಗಳು ನಮ್ಮ ಸಂಬಂಧ ಇನ್ನಷ್ಟು ಗಾಢವಾಯಿತು. ಅವನು ನನ್ನ ಜೀವನದಲ್ಲಿ ಮತ್ತೆ ನಗು ತಂದ. ನಾನು ಅವನ ಜೀವನದಲ್ಲಿ ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿಯಾದೆ. ದೀಪಾವಳಿ ಹಬ್ಬ ಬಂದಿತು. ಇಡೀ ಬಿಲ್ಡಿಂಗ್ ಬಹುತೇಕ ಖಾಲಿಯಾಗಿತ್ತು. ಎಲ್ಲರೂ ತಮ್ಮ ಊರುಗಳಿಗೆ ಹೋಗಿದ್ದರು. ಕೆಲಸದ ಕಾರಣದಿಂದ ಶಾಶ್ವತ್ ಹೋಗಿರಲಿಲ್ಲ. ನನಗೆ ಹೋಗಲು ಯಾರ ಮನೆಯೂ ಇರಲಿಲ್ಲ. ಆದ್ದರಿಂದ ಆ ವರ್ಷ ದೀಪಾವಳಿಯನ್ನು ನಾವು ಇಬ್ಬರೂ ಅದೇ ಕಟ್ಟಡದಲ್ಲಿ ಕಳೆಯಬೇಕಾಯಿತು. ದೀಪಾವಳಿ ಸಂಜೆ ನಾನು ಸ್ನಾನ ಮಾಡಿ ಕೆಂಪು ಬಣ್ಣದ ಕಾಟನ್ ಸೀರೆ ಧರಿಸಿದೆ. ಬಹಳ ದಿನಗಳ ನಂತರ ಕಣ್ಣಿಗೆ ಕಾಡಿಗೆ ಹಾಕಿಕೊಂಡೆ. ಕೂದಲನ್ನು ಬಿಟ್ಟುಕೊಂಡೆ. ಅಡುಗೆ ಮನೆಯಲ್ಲಿ ಸಿಹಿ ಮತ್ತು ಪೂರಿ ಮಾಡಿದೆ. ರಾತ್ರಿ 9 ಗಂಟೆಯಾಗಿತ್ತು. ಹೊರಗೆ ಪಟಾಕಿಗಳ ಸದ್ದು. ಮನೆಯ ಸುತ್ತಲೂ ದೀಪಗಳ ಬೆಳಕು. ನಾನು ಊಟದ ತಟ್ಟೆ ಹಿಡಿದು ಶಾಶ್ವತ್ನ ರೂಮಿನ ಕಡೆಗೆ ನಡೆದೆ. ಅವನ ಬಾಗಿಲು ಅರ್ಧ ತೆರೆದಿತ್ತು. ನಾನು ನಿಧಾನವಾಗಿ ಬಾಗಿಲು ತಳ್ಳಿ ಒಳಗೆ ಹೋದೆ. ಅವನು ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಬಾಗಿಲಿನ ಶಬ್ದ ಕೇಳಿ ಮೇಲೆ ನೋಡಿದ. ಕೆಂಪು ಸೀರೆಯಲ್ಲಿ ನನ್ನನ್ನು ನೋಡಿದ ಕ್ಷಣ ಅವನ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಅವನು ಕೆಲವು ಕ್ಷಣ ಮಾತೇ ಆಡಲಿಲ್ಲ. ನಾನು ಊಟದ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟೆ. ನಂತರ ನಿಧಾನವಾಗಿ ಬಾಗಿಲಿನ ಕಡೆ ಹೋಗಿ ಅದನ್ನು ಮುಚ್ಚಿದೆ. ಕ್ಲಿಕ್ ಎಂಬ ಶಬ್ದ ಕೋಣೆಯ ಮೌನದಲ್ಲಿ ಸ್ಪಷ್ಟವಾಗಿ ಕೇಳಿಸಿತು. ಶಾಶ್ವತ್ ಲ್ಯಾಪ್ಟಾಪ್ ಮುಚ್ಚಿ ಎದ್ದು ನಿಂತ. ಅವನ ಕಣ್ಣಲ್ಲಿ ಪ್ರಶ್ನೆ ಇತ್ತು. ಆಂಟಿ ಎಂದ. ಅವನ ಧ್ವನಿ ಸ್ವಲ್ಪ ನಡುಗುತ್ತಿತ್ತು. ನೀನೇ ಹೇಳಿದ್ದೆ ಅಲ್ಲವಾ ಎಂದು ನಾನು ನಿಧಾನವಾಗಿ ಹೇಳಿದೆ. ಯಾವ ಮಾತು ಎಂದು ಕೇಳಿದ. ಒಂದು ದಿನ ನಾನು ಸ್ವತಃ ನಿನ್ನ ಬಾಗಿಲಿಗೆ ಬಂದು ನಿಲ್ಲುತ್ತೇನೆ ಎಂದು. ಅವನು ನನ್ನತ್ತ ನೋಡುತ್ತಲೇ ನಿಂತ. ಇಂದು ಆ ದಿನವೇ ಎಂದು ಕೇಳಿದ. ನಾನು ತಲೆಯಾಡಿಸಿದೆ. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವೆ ಇದ್ದ ಬಾಲ್ಕನಿಯ ಗೋಡೆ, ಸಮಾಜದ ಭಯ, ಜನರ ಮಾತು ಎಲ್ಲವೂ ಕ್ಷಣಕಾಲ ದೂರವಾದಂತಾಯಿತು. ಇಂದು ದೀಪಾವಳಿ ಎಂದೆ. ಅವನು ಹೌದು ಅಂತ ತಲೆ ಆಡಿಸಿದ. ಇನ್ನು ನನ್ನ ಜೀವನದಲ್ಲಿ ಕತ್ತಲೆ ಮಾತ್ರ ಇರಬಾರದು ಎಂದು ಹೇಳಿದೆ. ಅವನ ಕಣ್ಣುಗಳಲ್ಲಿ ಭಾವನೆ ತುಂಬಿತು. ಅವನು ನಿಧಾನವಾಗಿ ನನ್ನ ಹತ್ತಿರ ಬಂದ. ನನ್ನ ಕೈ ಹಿಡಿದ. ಆ ಸ್ಪರ್ಶದಲ್ಲಿ ಆತುರಕ್ಕಿಂತ ಹೆಚ್ಚು ಪ್ರೀತಿ ಇತ್ತು. ಶೀಲಾ ಎಂದು ಅವನು ಮೊದಲ ಬಾರಿಗೆ ನನ್ನ ಹೆಸರನ್ನು ತುಂಬಾ ಹತ್ತಿರದಿಂದ ಕರೆದ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ನನ್ನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡ. ನಾನು ಕೂಡ ಅವನನ್ನು ದೂರ ಸರಿಸಲಿಲ್ಲ. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವೆ ವರ್ಷಗಳಿಂದ ಸಂಗ್ರಹವಾಗಿದ್ದ ಒಂಟಿತನ, ನೋವು ಮತ್ತು ಹೇಳಲಾಗದ ಭಾವನೆಗಳು ಕಣ್ಣೀರಾಗಿ ಕರಗಿದವು. ಅವನು ನನ್ನ ಹಣೆಯ ಮೇಲೆ ಮೃದುವಾಗಿ ಮುತ್ತಿಟ್ಟ. ನಾನು ಕಣ್ಣುಗಳನ್ನು ಮುಚ್ಚಿದೆ. ಹೊರಗೆ ದೀಪಾವಳಿಯ ಪಟಾಕಿಗಳು ಆಕಾಶವನ್ನು ಬೆಳಗಿಸುತ್ತಿದ್ದವು. ಒಳಗೆ ನನ್ನ ಜೀವನದಲ್ಲೂ ಬಹಳ ವರ್ಷಗಳ ನಂತರ ಒಂದು ಹೊಸ ಬೆಳಕು ಹೊತ್ತಿಕೊಂಡಿತ್ತು. ಆ ರಾತ್ರಿ ನಮ್ಮಿಬ್ಬರೂ ನಮ್ಮ ಮನಸ್ಸಿನಲ್ಲಿದ್ದ ಮಾತುಗಳನ್ನು ಮೊದಲ ಬಾರಿಗೆ ಸಂಪೂರ್ಣವಾಗಿ ಹಂಚಿಕೊಂಡೆವು. ನಮ್ಮ ಸಂಬಂಧದ ಗಡಿ ಏನು, ಭವಿಷ್ಯದಲ್ಲಿ ಏನು ಮಾಡಬೇಕು, ಸಮಾಜವನ್ನು ಹೇಗೆ ಎದುರಿಸಬೇಕು ಎಲ್ಲದರ ಬಗ್ಗೆ ಮಾತನಾಡಿದೆವು. ಬೆಳಗ್ಗೆ ಕಣ್ಣು ತೆರೆದಾಗ ಕಿಟಕಿಯಿಂದ ಬಿಸಿಲು ಕೋಣೆಯೊಳಗೆ ಬರುತ್ತಿತ್ತು. ಶಾಶ್ವತ್ ನನ್ನ ಪಕ್ಕದಲ್ಲಿ ಕುಳಿತಿದ್ದ. ಅವನು ನನ್ನನ್ನು ನೋಡಿ ನಕ್ಕ. ಗುಡ್ ಮಾರ್ನಿಂಗ್ ಶೀಲಾ ಎಂದು ಹೇಳಿದ. ನನ್ನ ಮನಸ್ಸಿನಲ್ಲಿ ಸಂತೋಷವೂ ಇತ್ತು. ಅದೇ ಸಮಯದಲ್ಲಿ ಭಯವೂ ಇತ್ತು. ನಾನು ಎದ್ದು ಕುಳಿತುಕೊಂಡೆ. ಶಾಶ್ವತ್, ನಿನ್ನೆ ರಾತ್ರಿ ನಡೆದದ್ದು ಎನ್ನುವಾಗ ಅವನು ಅದು ನಮ್ಮಿಬ್ಬರ ಇಚ್ಛೆಯಿಂದ ನಡೆದದ್ದು ಎಂದು ಅವನು ನಿಧಾನವಾಗಿ ಹೇಳಿದ. ಆದರೆ ನಮ್ಮ ವಯಸ್ಸು ಎಂದು ಹೇಳಿದೆ. ಅದು ನನಗೆ ಗೊತ್ತಿದೆ ಎಂದ.
ನೀನು 26, ನಾನು 36 ಮತ್ತು ನಾನು ವಿಧವೆ, ಈ ಸಮಾಜ ಏನು ಹೇಳುತ್ತದೆ ಎಂದು ಹೇಳಿದೆ. ಅವನು ನನ್ನ ಕೈ ಹಿಡಿದ. ನನಗೆ ಸಮಾಜಕ್ಕಿಂತ ನಿಮ್ಮ ಮನಸ್ಸು ಮುಖ್ಯ ಎಂದು ಹೇಳಿದ. ನಾನು ಮೌನವಾಗಿದ್ದೆ. ಅವನು ಮುಂದುವರಿಸಿದ. ಶೀಲಾ, ನಾನು ನಿಮ್ಮನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದ. ಆ ಮಾತು ಕೇಳಿದ ಕ್ಷಣ ನನ್ನ ಹೃದಯ ನಿಂತಂತಾಯಿತು. ನೀನು ಹುಚ್ಚನಾಗಿದ್ದೀಯಾ ಎಂದು ಕೋಪದಿಂದ ನಾನು ಕೇಳಿದೆ. ಅವನು ಶಾಂತವಾಗಿ ಹೇಳಿದ, ಇಲ್ಲ ಎಂದು. ಜನ ಏನು ಹೇಳುತ್ತಾರೆ, ನನ್ನ ಬಗ್ಗೆ ಎಷ್ಟು ಕೆಟ್ಟ ಮಾತುಗಳನ್ನು ಆಡುತ್ತಾರೆ ಗೊತ್ತಾ, ನಾನು ನಿನ್ನನ್ನು ಮೋಹಕ್ಕೆ ಒಳಪಡಿಸಿದೆ ಅಂತ ಹೇಳುತ್ತಾರೆ. ನನ್ನ ಅತ್ತೆ ಮಾವಂದಿರು ನನ್ನನ್ನು ದೂಷಿಸುತ್ತಾರೆ ಎಂದು ಹೇಳಿದೆ. ಅವರು ಏನು ಹೇಳಿದರೂ ನನಗೆ ಪರವಾಗಿಲ್ಲ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಇನ್ನು 10 ವರ್ಷಗಳ ನಂತರ ನೀನು 36 ವರ್ಷದವನಾಗಿರುತ್ತೀಯ ಮತ್ತು ನಾನು 46. ಆಗ ನನ್ನನ್ನು ಬಿಟ್ಟು ಯುವತಿಯೊಬ್ಬಳನ್ನು ಆಯ್ಕೆ ಮಾಡಿದರೆ ಎಂದು ಪ್ರಶ್ನೆ ಮಾಡಿದೆ. ಶಾಶ್ವತ್ ನನ್ನ ಕೈಗಳನ್ನು ಬಿಗಿಯಾಗಿ ಹಿಡಿದ. ಶೀಲಾ, ನಾನು ವಯಸ್ಸನ್ನು ನೋಡಿ ಪ್ರೀತಿ ಮಾಡುವವನಲ್ಲ. ನನಗೆ ನಿಮ್ಮ ಜೊತೆ ಬದುಕಬೇಕು. ಇಂದು ಬೇಕಾದರೆ ನಿಮ್ಮ ಜೊತೆ ಕೋರ್ಟ್ಗೆ ಹೋಗಿ ಮದುವೆಯಾಗಲು ನಾನು ಸಿದ್ಧ. ಅವನ ಕಣ್ಣಿನಲ್ಲಿ ಸುಳ್ಳು ಇರಲಿಲ್ಲ. ಅವನು ನಿಜವಾಗಿಯೂ ನನ್ನನ್ನು ಮದುವೆಯಾಗಲು ಬಯಸುತ್ತಿದ್ದ. ಆದರೆ ನಾನು ಹೆದರಿಬಿಟ್ಟೆ. ಅವನ ಕೈಯಿಂದ ನನ್ನ ಕೈ ಬಿಡಿಸಿಕೊಂಡು ನನ್ನ ಕೋಣೆಗೆ ಓಡಿ ಬಂದು ಬಾಗಿಲು ಹಾಕಿಕೊಂಡೆ. ಅಲ್ಲಿಯೇ ನೆಲದ ಮೇಲೆ ಕುಳಿತುಕೊಂಡು ಅತ್ತೆ. ಒಂದು ಕಡೆ ಶಾಶ್ವತ್ ಇದ್ದ. ಅವನು ನನ್ನ ಜೀವನದ ಕತ್ತಲನ್ನು ಕಡಿಮೆ ಮಾಡಿದ್ದ. ಮತ್ತೆ ನಗಲು ಕಲಿಸಿದ್ದ. ನಾನು ಇನ್ನೂ ಬದುಕುತ್ತಿದ್ದೇನೆ ಎಂಬ ಭಾವನೆ ಮೂಡಿಸಿದ್ದ. ಅವನು ನನ್ನನ್ನು ಮದುವೆಯಾಗಲು ಸಿದ್ಧನಾಗಿದ್ದ. ಇನ್ನೊಂದು ಕಡೆ ಸಮಾಜ. 10 ವರ್ಷಗಳ ವಯಸ್ಸಿನ ಅಂತರ. ನನ್ನ ವಿಧವೆಯ ಗುರುತು. ಜನರ ಮಾತು. ನನ್ನ ಭವಿಷ್ಯದ ಭಯ. ನನ್ನೊಳಗೆ 2 ಧ್ವನಿಗಳು ಜಗಳ ಮಾಡುತ್ತಿದ್ದವು. ಒಂದು ಧ್ವನಿ, ಅವನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆ. ಅವನ ಜೊತೆ ಹೊಸ ಜೀವನ ಆರಂಭಿಸು ಎಂದು ಹೇಳುತ್ತಿತ್ತು. ಮತ್ತೊಂದು ಧ್ವನಿ, ಈ ಸಂಬಂಧ ಎಷ್ಟು ದಿನ ಉಳಿಯುತ್ತದೆ, ಕೊನೆಯಲ್ಲಿ ನೋವು ನಿನಗೆ ಎಂದು ಹೇಳುತ್ತಿತ್ತು. ನಾನು ಏನು ಮಾಡಬೇಕು ಎಂಬುದು ನನಗೆ ಅರ್ಥವಾಗಲಿಲ್ಲ. ಶಾಶ್ವತ್ ನನ್ನ ಬಾಗಿಲಿನ ಹೊರಗೆ ನಿಂತಿದ್ದ. ಶೀಲಾ, ಬಾಗಿಲು ತೆರೆ. ನಿನ್ನ ನಿರ್ಧಾರ ಏನೇ ಇರಲಿ ನಾನು ಕೇಳುತ್ತೇನೆ. ಆದರೆ ಹೆದರಿ ಓಡಿ ಹೋಗಬೇಡ ಎಂದು ಅವನು ಹೇಳಿದ. ನನ್ನ ಹೃದಯ ಅವನನ್ನು ನಂಬಲು ಹೇಳುತ್ತಿತ್ತು. ಆದರೆ ನನ್ನ ಭಯ ನನ್ನನ್ನು ಹಿಂದಕ್ಕೆ ಎಳೆಯುತ್ತಿತ್ತು. ವಯಸ್ಸಿನ ಅಂತರ ನಿಜವಾಗಿಯೂ ಪ್ರೀತಿಗಿಂತ ದೊಡ್ಡದಾಗಿದೆ ಎಂದುಕೊಂಡೆ. ಒಬ್ಬ 36 ವರ್ಷದ ವಿಧವೆಗೆ ತನ್ನ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳುವ ಹಕ್ಕಿಲ್ಲವೇ? ಒಬ್ಬ 26 ವರ್ಷದ ಯುವಕ ತನ್ನ ಮನಸ್ಸಿನ ಆಯ್ಕೆಯನ್ನು ಸ್ವತಃ ಮಾಡಿಕೊಳ್ಳುವ ಹಕ್ಕಿಲ್ಲವೇ? ಆ ದಿನ ನನ್ನ ಮುಂದೆ 2 ದಾರಿಗಳಿದ್ದವು. ಒಂದು ಬಾಗಿಲು ತೆರೆದು ಶಾಶ್ವತ್ನ ಕೈ ಹಿಡಿದು ಹೊಸ ಜೀವನದ ಕಡೆ ಹೆಜ್ಜೆ ಇಡುವುದು. ಇನ್ನೊಂದು, ಯಾರಿಗೂ ಏನೂ ಹೇಳದೆ ಈ ನಗರವನ್ನೇ ಬಿಟ್ಟು ಮತ್ತೆ ಒಂಟಿತನದ ಜೀವನಕ್ಕೆ ಓಡಿ ಹೋಗುವುದು. ಆದರೆ ಈ ಬಾರಿ ನಾನು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನನ್ನ ಮನಸ್ಸಿನ ಮಾತನ್ನು ಕೇಳಬೇಕು ಎಂದು ತೀರ್ಮಾನಿಸಿದೆ. ನಾನು ನಿಧಾನವಾಗಿ ಬಾಗಿಲಿನ ಹ್ಯಾಂಡಲ್ ಮೇಲೆ ಕೈ ಇಟ್ಟೆ. ಹೊರಗಿನಿಂದ ಶಾಶ್ವತ್ನ ಧ್ವನಿ ಮತ್ತೆ ಕೇಳಿಸಿತು. ಶೀಲಾ, ನಾನು ಇಲ್ಲಿದ್ದೇನೆ ಎಂದು ಹೇಳಿದ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಬಾಗಿಲಿನ ಒಂದು ಬದಿಯಲ್ಲಿ ನನ್ನ ಭಯ, ಇನ್ನೊಂದು ಬದಿಯಲ್ಲಿ ನನ್ನ ಬದುಕಿಗೆ ಮತ್ತೆ ಬೆಳಕು ತಂದ ವ್ಯಕ್ತಿ. ನಾನು ಬಾಗಿಲು ತೆರೆದೆನೆ ಅಥವಾ ಅವನನ್ನು ಬಿಟ್ಟು ಆ ನಗರದಿಂದಲೇ ಹೊರಟು ಹೋದೆನೆ? ಅದು ನನ್ನ ಜೀವನದ ಮುಂದಿನ ಅಧ್ಯಾಯ. ಪ್ರಿಯ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ನನಗೆ ತುಂಬಾ ಮುಖ್ಯ. ನೀವು ನನ್ನ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ? ವಯಸ್ಸಿನ 10 ವರ್ಷದ ಅಂತರ ನಿಜವಾಗಿಯೂ ಪ್ರೀತಿಗಿಂತ ದೊಡ್ಡದಾಗಿದೆಯೇ? ಅಥವಾ ಇಬ್ಬರು ಪ್ರಾಪ್ತವಯಸ್ಕರು ಪರಸ್ಪರ ಗೌರವ ಮತ್ತು ನಂಬಿಕೆಯಿಂದ ಬದುಕಲು ಸಿದ್ಧರಾಗಿದ್ದರೆ ಸಮಾಜದ ಮಾತಿಗಿಂತ ಅವರ ಸಂತೋಷವೇ ಮುಖ್ಯವೇ? ನಾನು ಬಾಗಿಲು ತೆರೆದು ಶಾಶ್ವತ್ನನ್ನು ಒಪ್ಪಿಕೊಳ್ಳಬೇಕೇ ಅಥವಾ ನನ್ನ ಭಯವನ್ನು ಕೇಳಿ ಅವನಿಂದ ದೂರವಾಗಬೇಕೇ? ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಶೀಲಾಳ ಈ ಗೊಂದಲ ಮತ್ತು ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಶೀಲಾ ಯಾವ ನಿರ್ಧಾರ ತೆಗೆದುಕೊಂಡಳು ಮತ್ತು ಆ ನಿರ್ಧಾರ ಅವಳ ಜೀವನವನ್ನು ಯಾವ ದಿಕ್ಕಿಗೆ ಕೊಂಡೊಯ್ದಿತು ಎಂಬುದನ್ನು ನೋಡೋಣ. ನನ್ನ ಕಥೆಯನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಂದು ಹೊಸ ಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮನ್ನು